ಹಲೋ ನಮಸ್ಕಾರ. ಮಕ್ಕಳಿಗೆ ಗೌರ್ಮೆಂಟ್ ವ್ಯಾಕ್ಸಿನ್ಸ್ ಬಿಟ್ಟು ಪ್ರೈವೇಟಲ್ಲಿ ಎಕ್ಸ್ಟ್ರಾ ವ್ಯಾಕ್ಸಿನ್ಸ್ ಯಾವ ಸಿಗುತ್ತೆ ಡಾಕ್ಟರ್, ಮತ್ತು ಅದು ಎಷ್ಟು ಕಾಸ್ಟ್ ಆಗುತ್ತೆ, ಕಂಪಲ್ಸರಿ ಹಾಕ್ಸ್ಲೇಬೇಕಾ ಅಂತ ಪೇರೆಂಟ್ಸ್ ಕೇಳ್ತಾ ಇರ್ತಾರೆ. ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ನಾನು ನಿಮ್ಮ ಮಕ್ಕಳ ಡಾಕ್ಟರ್ ಸುನಿಲ್. ಈ ವಿಡಿಯೋನ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ಪೇರೆಂಟ್ಸ್ ಇದ್ದರೆ ಅವ್ರಿಗೆ ಶೇರ್ ಮಾಡಿ. ಮೊದಲನೇದಾಗಿ ಗೌರ್ಮೆಂಟಲ್ಲಿ ಹುಟ್ಟಿದಾಗಿಂದನೂ 10 ವರ್ಷದ ತನಕನೂ ವ್ಯಾಕ್ಸಿನ್ಸ್ ಅನ್ನೋದು ಕೊಡ್ತಾರೆ. ಇದು ನ್ಯಾಷನಲ್ ಇಮ್ಯುನೈಸೇಷನ್ ಸ್ಕೆಡ್ಯೂಲ್ ಅಂತ ಕರಿತೀವಿ. ಇದು ಹಲವಾರು ಡಿಸೀಸಸ್, ರೋಗಗಳಿಗೆ ಕವರ್ ಮಾಡುತ್ತೆ. ಇದು ಮಕ್ಕಳಿಗೆ ಈ ಥರ ಡಿಸೀಸಸ್, ಕಾಯಿಲೆ ಬರಬಾರ್ದು ಅಂತ ಪ್ರೊಟೆಕ್ಟ್ ಮಾಡುತ್ತೆ. ಬಟ್ ಕೆಲವೊಂದು ವ್ಯಾಕ್ಸಿನ್ಸ್ ಅನ್ನೋದನ್ನು ಗೌರ್ಮೆಂಟಲ್ಲಿ ಕೊಡೋದಿಲ್ಲ ಎಲ್ಲ ಮಕ್ಕಳಿಗೂ. ಇದನ್ನು ಪ್ರೈವೇಟಲ್ಲಿ ಎಕ್ಸ್ಟ್ರಾ ವ್ಯಾಕ್ಸಿನ್ಸ್ ಅಂತ ನೀವು ತಗೋಬೋದು. ಈ ವ್ಯಾಕ್ಸಿನ್ಸ್ ಅನ್ನೋವು ಎಕ್ಸ್ಟ್ರಾ ಡಿಸೀಸಸ್, ಎಕ್ಸ್ಟ್ರಾ ಕಾಯಿಲೆಗಳು, ಬೇರೆ ಕಾಯಿಲೆಗಳಿಗೆ ಕವರ್ ಮಾಡುತ್ತೆ. ಈ ವ್ಯಾಕ್ಸಿನ್ಸ್ ಅನ್ನೋದು ಓನ್ಲಿ ಪ್ರೈವೇಟಲ್ಲಿ ಸಿಗುತ್ತೆ. ಇದು ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಗೈಡ್ಲೈನ್ಸ್ನ ಫಾಲೋ ಮಾಡುತ್ತೆ. ಈ ಪ್ರೈವೇಟಲ್ಲಿ ಕೊಡೋ ಎಕ್ಸ್ಟ್ರಾ ವ್ಯಾಕ್ಸಿನ್ಸ್ ಯಾವ ಡಿಸೀಸಸ್ಗೆ ಕವರ್ ಮಾಡುತ್ತೆ ಅಂತಂದರೆ ಇನ್ಫ್ಲುಯೆನ್ಸಾ, ನಿಮೋನಿಯಾ, ಮೀಸಲ್ಸ್, ಚಿಕನ್ ಪಾಕ್ಸ್, ಟೈಫಾಯ್ಡ್, ಹೆಪಟೈಟಿಸ್ ಎ, ಮೆನಿಂಗೋಕಾಕಲ್ ಡಿಸೀಸ್, ಈ ಥರ ಕಾಯಿಲೆಗಳಿಂದ ಮಕ್ಕಳನ್ನ ಪ್ರೊಟೆಕ್ಟ್ ಮಾಡುತ್ತೆ. ನಾವು ಮಕ್ಕಳಿಗೆ ಗೌರ್ಮೆಂಟಲ್ಲಿ ಹಾಕ್ಸ್ತಾ ಇದ್ದೀವಿ ಡಾಕ್ಟರ್ ವ್ಯಾಕ್ಸಿನ್ಸ್. ಈ ಎಕ್ಸ್ಟ್ರಾ ವ್ಯಾಕ್ಸಿನ್ಸ್ ಯಾವಾಗ ತಗೋಬೇಕು, ಎಷ್ಟು ಡೋಸಸ್ ತಗೋಬೇಕು ಅಂತ ಕೇಳ್ತಾ ಇರ್ತೀರಾ. ಫಸ್ಟ್ ಹುಟ್ಟಿದಾಗ 1.5 ತಿಂಗಳು, 2.5 ತಿಂಗಳು, 3.5 ತಿಂಗಳು ಗೌರ್ಮೆಂಟಲ್ಲಿ ಕೊಡಿಸಿದ್ರೆ ನೀವು 6 ತಿಂಗಳು ಆದಮೇಲೆ, 6 ಮಂತ್ಸ್ ಕಂಪ್ಲೀಟ್ ಆದಮೇಲೆ ನೀವು ಫಸ್ಟ್ ಡೋಸ್ ವ್ಯಾಕ್ಸಿನ್ ಅನ್ನೋದು ತಗೋಬೋದು. ಇದು ಫಸ್ಟ್ ಡೋಸ್ ಇನ್ಫ್ಲುಯೆನ್ಸಾ ವ್ಯಾಕ್ಸಿನ್. ಈ ಫ್ಲೂ ವ್ಯಾಕ್ಸಿನ್ ಯಾಕೆ ಕೊಡ್ತಾರೆ ಡಾಕ್ಟರ್ ಅಂತ ಕೇಳಿದ್ರೆ, ಮಕ್ಕಳಿಗೆ ಎಸ್ಪೆಷಲಿ 5 ವರ್ಷದ ಒಳಗಡೆ ಇರೋ ಮಕ್ಕಳಿಗೆ ಪದೇ ಪದೇ ವೈರಲ್ ಇನ್ಫೆಕ್ಷನ್ಸ್ ಆಗ್ತಾ ಇರುತ್ತೆ, ನಿಮೋನಿಯಾ ಆಗ್ತಾ ಇರುತ್ತೆ. ಕೆಲವೊಂದು ಮಕ್ಕಳಿಗೆ ಸೀರಿಯಸ್ ನಿಮೋನಿಯಾ ಆಗಿ ಹಾಸ್ಪಿಟಲ್ ಅಡ್ಮಿಷನ್, ICU ಅಡ್ಮಿಷನ್ ಬೇಕಾಗ್ತಾ ಇರುತ್ತೆ. ಇದನ್ನು ತಡೆಗಟ್ಟಬೇಕು ಅಂತಂದರೆ ಈ ವ್ಯಾಕ್ಸಿನ್ ಅನ್ನೋದು ತಗೋಬೇಕಾಗತ್ತೆ. ಇದು 6 ಮಂತ್ಸ್ ಕಂಪ್ಲೀಟ್ ಆದಮೇಲೆ ಮಕ್ಕಳಿಗೆ ನೀವು ಕೊಡಿಸ್ಬೋದು. 7 ಮಂತ್ಸಲ್ಲಾದರೂ ಕೊಡಿಸ್ಬೋದು, 8 ಮಂತ್ಸಲ್ಲಾದರೂ ಕೊಡಿಸ್ಬೋದು, 9 ಮಂತ್ಸಲ್ಲಾದರೂ ಕೊಡಿಸ್ಬೋದು. ಇದು 2 ಡೋಸಸ್ ಇರುತ್ತೆ. ಫಸ್ಟ್ ಡೋಸ್ 6 ಮಂತ್ಸ್ ಆದಮೇಲೆ ಇರುತ್ತೆ. ಸೆಕೆಂಡ್ ಡೋಸ್ ಫಸ್ಟ್ ಡೋಸ್ ಕೊಟ್ಟ ಆದಮೇಲೆ 1 ಮಂತ್ಗೆ ಸೆಕೆಂಡ್ ಡೋಸ್ ಅನ್ನೋದು ಇರುತ್ತೆ. ಡಾಕ್ಟರ್ ಎಷ್ಟಾಗ್ಬೋದು ಕಾಸ್ಟ್ ಈ ಫ್ಲೂ ವ್ಯಾಕ್ಸಿನ್ ಅಂತ ಕೇಳಿದ್ರೆ 2000 to 2500 ಆ ಥರ ಆಗುತ್ತೆ. ಡಿಪೆಂಡ್ಸ್ ಆನ್ ದ ಬ್ರ್ಯಾಂಡ್. ನೀವು 2 ಡೋಸಸ್ ತೊಗೊಂಡಿದ್ದೀರಾ ಅಂತಂದರೆ 4000 to 5000 ರುಪೀಸ್ ಆಗ್ಬೋದು. ಮತ್ತು 7 ಮಂತ್ಸ್ ಕಂಪ್ಲೀಟ್ ಆದಮೇಲೆ ನೀವು ಇನ್ಫ್ಲುಯೆನ್ಸಾ ಸೆಕೆಂಡ್ ಡೋಸ್ ಅನ್ನೋದು ಕೊಡಿಸಿ. ಅದ್ರ ಜೊತೆಗೆ ಟೈಫಾಯ್ಡ್ ವ್ಯಾಕ್ಸಿನ್ ಅನ್ನೋದು ಬರುತ್ತೆ. ಈ ಟೈಫಾಯ್ಡ್ ವ್ಯಾಕ್ಸಿನ್ ಅನ್ನೋದು ಮಕ್ಕಳಿಗೆ ಕೊಡಿಸ್ಬೋದು. ಇದು ಮಕ್ಕಳಿಗೆ ಟೈಫಾಯ್ಡ್ ಜ್ವರ, ಹೊಟ್ಟೆ ಇನ್ಫೆಕ್ಷನ್ಸ್ ಆಗದಿರ ಪ್ರಿವೆಂಟ್ ಮಾಡುತ್ತೆ. ನೀವು ಈ ಟೈಫಾಯ್ಡ್ ವ್ಯಾಕ್ಸಿನ್ ಕೂಡ ಫ್ಲೂ ವ್ಯಾಕ್ಸಿನ್ ಜೊತೆಗೇನೆ ಹಾಕ್ಸ್ಬೋದು. ಒಂದು 2300 to 2400 ರುಪೀಸ್ ಆಗ್ಬೋದು. ಇದು ಟೈಫಾಯ್ಡ್ ಡೋಸ್ ಅನ್ನೋದು ಒಂದೇ ಡೋಸ್ ಇರುತ್ತೆ. ಮಕ್ಕಳಿಗೆ ಚೆನ್ನಾಗಿ ಪ್ರೊಟೆಕ್ಷನ್ ಇರುತ್ತೆ. ಮತ್ತು 9 ತಿಂಗಳು ಕಂಪ್ಲೀಟ್ ಆದಮೇಲೆ ನಿಮಗೆ ಗೌರ್ಮೆಂಟಲ್ಲೇ ವ್ಯಾಕ್ಸಿನ್ಸ್ ಇರುತ್ತೆ. ನೀವು ಯೂಶಲಿ ಗೌರ್ಮೆಂಟಲ್ಲಿ ಹಲವಾರು ವ್ಯಾಕ್ಸಿನ್ಸ್ ಅನ್ನೋದು ಕೊಡ್ತಾರೆ. ಅದ್ರ ಜೊತೆಗೆ ಒಂದು ವ್ಯಾಕ್ಸಿನ್ MR ವ್ಯಾಕ್ಸಿನ್ ಅನ್ನೋದು ಕೊಡ್ತಾ ಇರ್ತಾರೆ. ಈ ವ್ಯಾಕ್ಸಿನನ್ನು ನೀವು ಯೂಶಲಿ ಗೌರ್ಮೆಂಟಲ್ಲಿ ಹಾಕ್ಸ್ಬೇಕಾದ್ರೆ ಡಾಕ್ಟರ್ನ ಕೇಳಿ ನಾವು ಪ್ರೈವೇಟಲ್ಲಿ ಹಾಕ್ಸ್ತೀವಿ ಅಂತ ಕೇಳ್ಬೋದು. ಪ್ರೈವೇಟಲ್ಲಿ ನಿಮ್ಗೆ ಹಾಕ್ಸೋಂಗಿದ್ರೆ MMR ವ್ಯಾಕ್ಸಿನ್ ಅನ್ನೋದು ಇರುತ್ತೆ. ಈ MR ವ್ಯಾಕ್ಸಿನ್ಗೆ MMR ವ್ಯಾಕ್ಸಿನ್ಗೆ ಡಿಫ್ರೆನ್ಸ್ ಏನು ಅಂತ ಕೇಳಿದ್ರೆ, MR ವ್ಯಾಕ್ಸಿನಲ್ಲಿ ಮೀಸಲ್ಸ್ ಮತ್ತು ರುಬೆಲ್ಲಾ ಕಾಯಿಲೆಗಳಿಗೆ ಕವರ್ ಮಾಡುತ್ತೆ. MMR ಅಂದರೆ ಮೀಸಲ್ಸ್, ಮಂಪ್ಸ್, ರುಬೆಲ್ಲಾ. ಈ ಮಂಪ್ಸ್ ಕಾಯಿಲೆ ಏನು ಅಂತಂದರೆ ಈ ಸಲೈವರಿ ಗ್ಲ್ಯಾಂಡ್ಸ್ ಇನ್ಫೆಕ್ಷನ್ ಆಗಿ ಇಲ್ಲೆಲ್ಲ ಗಡ್ಡೆ ಥರ ಊದ್ಕೊಂಡು ಪೇನ್ಫುಲ್ ಇರುತ್ತಲ್ವ, ಇದನ್ನು ನಾವು ಮಂಪ್ಸ್ ಅಂತ ಕರಿತೀವಿ. ಈ ಮಂಪ್ಸ್ಗೆ ವ್ಯಾಕ್ಸಿನ್ ಓನ್ಲಿ ಪ್ರೈವೇಟಲ್ಲಿ ಇವಾಗ ಸಿಗ್ತಾ ಇದೆ, ಗೌರ್ಮೆಂಟಲ್ಲಿ ನಿಮಗೆ ಸಿಗೋದಿಲ್ಲ. ಮತ್ತು ಮಗುಗೆ 12 ಮಂತ್ಸ್ ಕಂಪ್ಲೀಟ್ ಆದಮೇಲೆ, ಫಸ್ಟ್ ಬರ್ತ್ಡೇ ಕಂಪ್ಲೀಟ್ ಆದಮೇಲೆ ನೀವು ಹೆಪಟೈಟಿಸ್ ಎ ವ್ಯಾಕ್ಸಿನ್ ಅನ್ನೋದು ಹಾಕ್ಸ್ಬೇಕಾಗತ್ತೆ. ಯಾಕೆ ಈ ಹೆಪಟೈಟಿಸ್ ಎ ವ್ಯಾಕ್ಸಿನ್ ಹಾಕ್ಸ್ಬೇಕು ಅಂತಂದರೆ, ನೀವು ಮಕ್ಕಳಿಗೆ ನೋಡಿರ್ಬೋದು, ಎಳೆ ಮಕ್ಕಳಿಗೆ ಲಿವರ್ ಇನ್ಫೆಕ್ಷನ್, ಜಾಂಡೀಸ್, ಈ ಥರ ಕಾಯಿಲೆಗಳು ಬರ್ತಾ ಇರುತ್ತೆ. ಇದನ್ನು ತಡೆಗಟ್ಟಬೇಕು ಅಂತಂದರೆ ಹೆಪಟೈಟಿಸ್ ಎ ವ್ಯಾಕ್ಸಿನ್ ಅನ್ನೋದು ಹಾಕ್ಸ್ಬೇಕಾಗತ್ತೆ. ಈ ಹೆಪಟೈಟಿಸ್ ಎ ವ್ಯಾಕ್ಸಿನ್ ಎಷ್ಟು ಕಾಸ್ಟ್ ಆಗ್ಬೋದು ಅಂತಂದರೆ 2300 to 2500 ರುಪೀಸ್ ಆಗುತ್ತೆ. ಇದು 2 ಡೋಸಸ್ ಕೊಡಬೇಕಾಗತ್ತೆ. ಫಸ್ಟ್ ಡೋಸ್ 1 year ಕಂಪ್ಲೀಟ್ ಆದಮೇಲೆ ಕೊಡಬೇಕು. ಸೆಕೆಂಡ್ ಡೋಸ್ ಫಸ್ಟ್ ಡೋಸ್ ಕೊಟ್ಟಾದಮೇಲೆ 6 ಮಂತ್ಸ್ ಕಂಪ್ಲೀಟ್ ಆದಮೇಲೆ ಸೆಕೆಂಡ್ ಡೋಸ್ ಅನ್ನೋದು ಕೊಡಬೇಕಾಗತ್ತೆ. ಮತ್ತು 15 ತಿಂಗಳಾದಮೇಲೆ ಮಗುಗೆ ವ್ಯಾರಿಸೆಲ್ಲಾ ವ್ಯಾಕ್ಸಿನ್ ಇರುತ್ತೆ. ಈ ವ್ಯಾರಿಸೆಲ್ಲಾ ವ್ಯಾಕ್ಸಿನ್ ಏನಕ್ಕೆ ಕೊಡ್ತೀವಿ ಅಂತಂದರೆ ಮಗುಗೆ ಚಿಕನ್ ಪಾಕ್ಸ್ ಬರಬಾರ್ದು, ಅಮ್ಮ ಬರಬಾರ್ದು ಅಂತ ಈ ವ್ಯಾಕ್ಸಿನ್ ಅನ್ನೋದು ಹಾಕ್ತಾರೆ. ಇದು ಕೂಡ 2 ಡೋಸಸ್ ಇರುತ್ತೆ. ಫಸ್ಟ್ ಡೋಸ್ 15 ತಿಂಗಳು ಕಂಪ್ಲೀಟ್ ಆದಮೇಲೆ ಮಗುಗೆ ಫಸ್ಟ್ ಡೋಸ್ ಇರುತ್ತೆ. ಫಸ್ಟ್ ಡೋಸ್ ಕೊಟ್ಟಾದಮೇಲೆ 3 ಮಂತ್ಸ್ಗೆ ಸೆಕೆಂಡ್ ಡೋಸ್ ಅನ್ನೋದು ಇರುತ್ತೆ. ಈ ವ್ಯಾಕ್ಸಿನ್ ಎಷ್ಟಾಗ್ಬೋದು ಡಾಕ್ಟರ್ ಅಂತ ಕೇಳಿದ್ರೆ ಅಪ್ರಾಕ್ಸಿಮೇಟ್ಲಿ 2500 ರುಪೀಸ್ ಆಗುತ್ತೆ ಒಂದು ಡೋಸ್ಗೆ.
2 ಡೋಸಸ್ ಅಂದರೆ 5000 ರುಪೀಸ್ ಆಗ್ಬೋದು. ಮತ್ತು ನೀವು ಅಫೋರ್ಡೆಬಲ್ ಇದ್ದೀರಾ, ಹಾಕ್ಸ್ಕೊತಾ ಇದ್ದೀರಾ ಅಂತಂದರೆ ಮೆನಿಂಗೋಕಾಕಲ್ ವ್ಯಾಕ್ಸಿನ್ ಅನ್ನೋದು ಕೂಡ ಬರುತ್ತೆ. ಇದು 9 ಮಂತ್ಸ್ ಕಂಪ್ಲೀಟ್ ಆದಮೇಲೆ ಕೊಡ್ಬೋದು ಮಕ್ಕಳಿಗೆ. ಇದು 9 ಮಂತ್ಸ್ ಟು 2 ಇಯರ್ಸ್ ಇರೋ ಮಕ್ಕಳಿಗೆ 2 ಡೋಸಸ್ ಅನ್ನೋದು ಕೊಡಬೇಕಾಗತ್ತೆ. 2 ಇಯರ್ಸ್ ಆದಮೇಲೆ 1 ಡೋಸ್ ಅನ್ನೋದು ಕೊಡಬೇಕಾಗತ್ತೆ. ಇದು ಯೂಶ್ವಲಿ ಎಲ್ಲ ಮಕ್ಕಳಿಗೂ ಏನು ರೆಕಮೆಂಡೇಶನ್ ಇರೋದಿಲ್ಲ. ಯಾವ ಮಕ್ಕಳಿಗೆ ಇಮ್ಯುನಿಟಿ ಕಡಿಮೆ ಇದೆ, ಯಾವ ಮಕ್ಕಳಿಗೆ ಸ್ಟಿರಾಯ್ಡ್ಸ್ ಏನಾದರೂ ತಗೋತಾ ಇದ್ದಾರೆ, ಯಾವ ಮಕ್ಕಳಿಗೆ ನೆಫ್ರಾಟಿಕ್ ಸಿಂಡ್ರೋಮ್, ಬೇರೆ ಥರ ಕಾಯಿಲೆಗಳಿದೆ ಅಂತಂದರೆ ನಿಮ್ಮ ಡಾಕ್ಟರ್ ಅನ್ನೋರು ಸಜೆಸ್ಟ್ ಮಾಡ್ತಾರೆ. ಇದನ್ನು ಕೂಡ ನೀವು ಹಾಕ್ಸ್ಬೋದು. ಇದು ಮೆನಿಂಗೋಕಾಕಲ್ ಬ್ರೈನ್ ಫೀವರಿಂದ ಮಕ್ಕಳನ್ನ ಪ್ರೊಟೆಕ್ಟ್ ಮಾಡುತ್ತೆ. ಇದು ಕಾಸ್ಟ್ ಅನ್ನೋದು ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ. 5500 to 6000 ರುಪೀಸ್ ಪರ್ ಡೋಸ್ ಇರುತ್ತೆ. 2 ಡೋಸಸ್ ಹಾಕ್ಸ್ತಾ ಇದ್ದೀರಾ ಅಂತಂದರೆ 12000 ಆಗುತ್ತೆ. 1 ಡೋಸ್ ಹಾಕ್ಸ್ತಾ ಇದ್ದೀರಾ ಅಂತಂದರೆ 5000 to 6000 ಆಗುತ್ತೆ. ಮತ್ತು ನಿಮಗೆಲ್ಲ ಗೊತ್ತಿರ್ಬೋದು, HPV ವ್ಯಾಕ್ಸಿನ್, ಕ್ಯಾನ್ಸರ್ ಪ್ರೊಟೆಕ್ಷನ್ ವ್ಯಾಕ್ಸಿನ್ ಅನ್ನೋದು ಹುಡುಗಿಯರಿಗೆ 14 ಇಯರ್ಸ್ಗೆ ಗೌರ್ಮೆಂಟಲ್ಲಿ ಕೊಡ್ತಾರೆ. ಬಟ್ 15 ಇಯರ್ಸ್ ಕ್ರಾಸ್ ಆಗಿದೆ, ನೀವು ಗೌರ್ಮೆಂಟಲ್ಲಿ ತೊಗೊಳಕ್ಕೆ ಆಗ್ತಾ ಇಲ್ಲ ಅಂತಂದರೆ ಪ್ರೈವೇಟಲ್ಲಿ ಕೂಡ ಇದನ್ನು ತಗೋಬೋದು. ಇದು ಬಾಯ್ಸ್ ಮತ್ತು ಗರ್ಲ್ಸ್ ಇಬ್ಬರು ತಗೋಬೋದು. 9 ವರ್ಷದಿಂದ 26 ವರ್ಷದ ತನಕನೂ ಈ ವ್ಯಾಕ್ಸಿನ್ ಅನ್ನೋದು ಪ್ರೈವೇಟಲ್ಲಿ ನಿಮಗೆ ಸಿಗುತ್ತೆ. ನೀವು 14 ವರ್ಷದ ಮುಂಚೆನೇ ತಗೋತಾ ಇದ್ದೀರಾ ಅಂತಂದರೆ 2 ಡೋಸಸ್ ಇರುತ್ತೆ. 14 ವರ್ಷ ಆದಮೇಲೆ ತಗೋತಾ ಇದ್ದೀರಾ ಅಂತಂದರೆ 3 ಡೋಸಸ್ ಅನ್ನೋದು ಇರುತ್ತೆ. ಈ ವ್ಯಾಕ್ಸಿನ್ ಕಾಸ್ಟ್ ಎಷ್ಟಾಗ್ಬೋದು ಅಂತ ಕೇಳಿದ್ರೆ 2000 to 4000 ರುಪೀಸ್ ಆಗ್ಬೋದು, ಬೇಸ್ಡ್ ಆನ್ ಬ್ರ್ಯಾಂಡ್. ಸಿಂಪಲ್ಲಾಗಿ ಹೇಳ್ಬೇಕು ಅಂತಂದರೆ, ನೀವು ಹುಟ್ಟಿದಾಗಿಂದ ಗೌರ್ಮೆಂಟಲ್ಲಿ ಹಾಕ್ಸ್ತಾ ಇದ್ದೀರಾ ಅಂತಂದರೆ ಇವಾಗ ಪ್ರೈವೇಟ್ ವ್ಯಾಕ್ಸಿನ್ಸ್, ಎಕ್ಸ್ಟ್ರಾ ವ್ಯಾಕ್ಸಿನ್ಸ್ ಅನ್ನೋದು ನೀವು ಖಂಡಿತ ತಗೋಬೋದು. ಮಗುಗೆ ಯಾವುದೇ ಏಜ್ ಆಗಿರ್ಬೋದು, 1 ವರ್ಷ, 2 ವರ್ಷ, 3 ವರ್ಷ, ನೀವು ಇನ್ನೂ ಯಾವುದೇ ಕೊಡಿಸಿಲ್ಲ, ಇವಾಗ ಕೊಡ್ಸೋಕ್ಕೆ ವಿಲ್ಲಿಂಗ್ ಇದ್ದೀರಾ ಅಂತಂದರೆ ಖಂಡಿತ ಹಾಸ್ಪಿಟಲ್ಗೆ ಹೋಗಿ ಪೀಡಿಯಾಟ್ರಿಷನ್ನ ಕನ್ಸಲ್ಟ್ ಮಾಡಿ ಅವರು ನಿಮಗೆ ಈ ಡೋಸಸ್ ಅನ್ನೋದು ಕೊಡಿಸ್ತಾರೆ. ಈ ಡೋಸಸ್ ಅನ್ನೋದು ಪರ್ಟಿಕ್ಯುಲರ್ ಈ ಏಜಲ್ಲೇ ತಗೋಬೇಕು ಅಂತ ಏನೂ ಇರೋದಿಲ್ಲ. ನಿಮ್ಮ ಮಗುಗೆ ಏಜ್ ಜಾಸ್ತಿ ಆಗಿದ್ರೂ ಈ ಇನ್ಫ್ಲುಯೆನ್ಸಾ ವ್ಯಾಕ್ಸಿನ್, ವ್ಯಾರಿಸೆಲ್ಲಾ ವ್ಯಾಕ್ಸಿನ್ಸ್, ಟೈಫಾಯ್ಡ್ ವ್ಯಾಕ್ಸಿನ್ಸ್, ಹೆಪಟೈಟಿಸ್ ವ್ಯಾಕ್ಸಿನ್ಸ್ ಇವೆಲ್ಲ ಹಾಕಿಸ್ಬೋದು. ಡಾಕ್ಟರ್ ನಮ್ಮ ಹತ್ರ ದುಡ್ಡಿಲ್ಲ, ಇದು ಕಾಸ್ಟ್ಲಿ ಇದೆ, ಕಂಪಲ್ಸರಿ ಹಾಕ್ಸ್ಲೇಬೇಕಾ ಅಂತ ಕೇಳಿದ್ರೆ ಕಂಪಲ್ಸರಿ ಹಾಕ್ಸೋ ಅವಶ್ಯಕತೆ ಏನೂ ಇರೋದಿಲ್ಲ. ನೀವು 100% ಗೌರ್ಮೆಂಟಲ್ಲಿ ಸಿಗ್ತಾ ಇರೋ ವ್ಯಾಕ್ಸಿನ್ಸ್ ಅನ್ನೋದು ಖಂಡಿತ ತಗೊಳ್ಳಿ. ನೀವು ಅಫೋರ್ಡೆಬಲ್ ಇದೆ, ದುಡ್ಡಿದೆ ಅಂತಂದರೆ ಈ ಪ್ರೈವೇಟ್ ವ್ಯಾಕ್ಸಿನ್ಸ್, ಎಕ್ಸ್ಟ್ರಾ ವ್ಯಾಕ್ಸಿನ್ಸ್ ಅನ್ನೋದು ನೀವು ಖಂಡಿತ ಹಾಕಿಸಿ. ನಿಮಗೆ ಈ ವ್ಯಾಕ್ಸಿನ್ ರಿಲೇಟೆಡ್ ಏನೇ ಡೌಟ್ಸ್ ಇದೆ ಅಂತಂದರೆ ಕಮೆಂಟ್ ಮಾಡಿ ನನಗೆ ತಿಳಿಸ್ಕೊಡಿ. ನಾನು ಅದನ್ನು ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯೂಸ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು. ಸ್ಟೇ ಸೇಫ್, ಸ್ಟೇ ಹೆಲ್ತಿ.